ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 210ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನಾರದರ ಪ್ರಶ್ನೆ, ಯಮಧರ್ಮರಾಜನು ಹೇಳಿದ ಪಾಪ ಪುಣ್ಯ ಕರ್ಮ ವಿವರಣೆ ಮತ್ತು ಪ್ರಾಣಾಯಾಮ ದೇವವಂದನಾದಿ ಪಾಪ ಪರಿಹಾರೋಪಾಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಯಮಧರ್ಮರಾಜನು ಹೇಳುತ್ತಾನೆ, ಯಾವಾಗಲೂ ಪುಣ್ಯವು ಪವಿತ್ರವು ಶುಭಕರವೂ ಅಶುಭ ಕರ್ಮಗಳ ಪಾಪದೋಷ ನಾಶಕರವೂ ಆದ ಈ ವಿಚಾರವನ್ನು ನಿನಗೆ ಚೆನ್ನಾಗಿ ಹೇಳುವೆನು. ಸರ್ವ ಪ್ರಾಣಿಗಳಲ್ಲೂ ಸಮಬುದ್ಧಿಯುಳ್ಳವನು, ಜಿತೇಂದ್ರಿಯನು, ಶಾಂತ ಮನಸ್ಕನು, ಸರ್ವ ವೇದಜ್ಞನೂ ಆದ ಮನುಷ್ಯನು ಪಾಪ ಪುಣ್ಯಕರನು, ಸಕಲ ಜಗತ್ಕರ್ತೃವು, ನಿತ್ಯನು, ಚರಾಚರ ಸಹಿತವಾದ ತ್ರೈಲೋಕ್ಯವೆಲ್ಲವನ್ನೂ ಸೃಷ್ಟಿಸಿದವನು, ಅನಾದಿ ಮಧ್ಯಾಂತನು, ಸುರಾಸುರರಿಂದಲೂ ದುರ್ವಿಜ್ಞೇಯನೂ ಆದ ಹರಿಯನ್ನು ನಿತ್ಯವೂ ಚೆನ್ನಾಗಿ ಶಿರಸ ಪ್ರಣಾಮ ಮಾಡಿ ವಂದಿಸಿ ಪಾಪಗಳಿಂದ ವಿಮುಕ್ತನಾಗುವನು. ಯಾರು ತತ್ವಾರ್ಥವನ್ನು ಎಂದರೆ
ಪ್ರಮಾಣ ಪ್ರಸಿದ್ಧವಾದ ಪರಮಾತ್ಮ ಸ್ವರೂಪವನ್ನು, ಪ್ರಕೃತಿಯನ್ನು, ಪುರುಷನನ್ನು ಚೆನ್ನಾಗಿ ತಿಳಿಯುವನು. ತಿಳಿದು ಭ್ರಾಂತನಾಗುವುದಿಲ್ಲವೋ ಅವನು ಶಾಶ್ವತ ಪದವನ್ನು ಪಡೆಯುವನು. ಅಸಮ್ಮೂಢನಾಗಿ ಜ್ಞಾನದಿಂದ ಕ್ಷಯದ ಮತ್ತು ಅಕ್ಷಯದ ಗುಣಾಗುಣಗಳನ್ನು ಚೆನ್ನಾಗಿ ಅರಿತವನು ಪಾಪಗಳಿಂದ ಬಿಡುಗಡೆಯನ್ನು ಹೊಂದುವನು. ನಿತ್ಯವೂ ತನ್ನ ದೇಹದಲ್ಲೂ ಇತರರ ದೇಹದಲ್ಲೂ ಉಂಟಾಗುವ ಸುಖ ದುಃಖಗಳ ವಿಚಾರವನ್ನು ಸರಿಯಾಗಿ ಅರಿತವನು ಪಾಪಗಳಿಂದ ನಿಜವಾಗಿಯೂ ಬಿಡುಗಡೆಯನ್ನು ಹೊಂದುವನು. ಯಾವ ಪ್ರಾಣಿಯನ್ನೂ ಹಿಂಸಿಸದೆ ಆಶಾ ಕೋಪಗಳನ್ನು ಬಿಟ್ಟು ಸದಾ ಶುಭ ನೀತಿಯುಳ್ಳವನಾಗಿರುವವನು ಪಾಪಗಳಿಂದ ಪ್ರಮುಕ್ತನಾಗುವನು. ಪ್ರಾಣಾಯಾಮಗಳಿಂದ ನಿಶ್ವಾಸೋಚ್ಛ್ವಾಸಗಳನ್ನು ನಿಗ್ರಹಿಸಿ ಸ್ಥಿರ ಮನಸ್ಕನಾಗಿರುವವನು ಪಾಪಗಳನ್ನು ಕಳೆದುಕೊಳ್ಳುವನು. ಇಷ್ಟಾರ್ಥ ಲೋಲುಪನಾಗದೆ ನಿರಾಶನಾಗಿ ಎಲ್ಲದರಲ್ಲಿರುತ್ತ ಪರಿವ್ರಾಜಕನಾಗಿ ಪ್ರಾಣ ಬಿಡುವವನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಆಸ್ತಿಕನು ಕೋಪಾಸೂಯೆಗಳನ್ನು ಪರದ್ರವ್ಯವನ್ನು ತ್ಯಜಿಸಿದವನೂ ಆದ ಮನುಷ್ಯನು ಪಾಪಗಳನ್ನು ಕಳೆದುಕೊಳ್ಳುವನು. ಗುರು ಶುಶ್ರೂಷೆಯಲ್ಲೂ ಅಹಿಂಸೆಯಲ್ಲೂ ನಿರತನಾಗಿ ಕಪಟ ಸ್ವಭಾವವಿಲ್ಲದವನಾಗಿರುವವನು ಪಾಪಗಳಿಂದ ಬಿಡುಗಡೆಯನ್ನು ಹೊಂದುವನು. ಕಾರ್ಯಗಳಲ್ಲಿ ಪ್ರಶಸ್ತವಾದವುಗಳನ್ನು ಆಚರಿಸುತ್ತಾ ಅಪ್ರಶಸ್ತವಾದವುಗಳನ್ನು ಪರಿತ್ಯಜಿಸುತ್ತಾ ಶುಭಾಸಕ್ತನಾಗಿರುವವನು ಪಾಪಗಳನ್ನು ಕಳೆದುಕೊಳ್ಳುವನು. ಪರಿಶುದ್ಧ ಮನಸ್ಕನಾಗಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ಪಾಪಗಳನ್ನು ಮತ್ತೆ ಮಾಡದಿರುವವನು ತನ್ನ ಹಿಂದಿನ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವನು. ಪ್ರಾತಃಕಾಲದಲ್ಲಿ ಎದ್ದು ಭಕ್ತಿಯಿಂದ ಶ್ರೋತ್ರಿಯನಾದ ಬ್ರಾಹ್ಮಣನ ಸಮೀಪಕ್ಕೆ ಹೋಗಿ ಏನಾದರೂ ದಾನ ಮಾಡಿ ವಂದಿಸುವವನು ಪಾಪಗಳನ್ನು ಕಳೆದುಕೊಳ್ಳುವನು. ನಾರದ ಮುನಿಯು ಹೇಳುತ್ತಾನೆ, ಶತ್ರು ಸಂತಾಪಕನೇ, ನೀನು ಹೇಳಿದ ಇದು ಸರ್ವರಿಗೂ ಸಂಬಂಧಿಸಿದುದು, ಯುಕ್ತವೂ ಹಿತವೂ ಶ್ರೇಯಸ್ಕರವೂ ಆಗಿದೆ. ಪ್ರಭು, ನನಗೆ ಮೊದಲು ಸಂದೇಹ ಉಂಟಾಗಿದ್ದಿತು. ಅದನ್ನು ನೀನು ಅರ್ಥವತ್ತಾಗಿ ತೋರಿಸಿ ಬಗೆ ಬಗೆಯ ಕಾರಣೋಪಾಯಗಳಿಂದ ಚೆನ್ನಾಗಿ ಪರಿಹರಿಸಿದೆ. ಯೋಗಜ್ಞೋತ್ತಮನೇ, ನೀನು ಈಗ ಹೇಳಿದುದಕ್ಕಿಂತಲೂ ಸುಲಭವಾಗಿ ಪಾಪಗಳನ್ನು ಹೋಗಲಾಡಿಸುವ ಉಪಾಯವಾವುದಾದರೂ ಇದ್ದರೆ ಪೂಜ್ಯನೇ ಅದನ್ನು ನನಗೆ ಹೇಳು. ಮಹಾತಪನೆ, ನೀನು ಇದುವರೆಗೆ ಹೇಳಿದ ಯೋಗ ಧರ್ಮ ಸಾಧನವು ದುಷ್ಕರವಾದುದಾಗಿದೆ. ಲೋಕದಲ್ಲಿ ಪಾಪ ಪರಿಹಾರಕವೂ ಸುಖ ಸಾಧನವೂ ಅಲ್ಪೋಪಾಯದಿಂದಾಗುವುದು, ಎಲ್ಲರಿಗೂ ಸುಖೋಪಾಯವೂ ಪಾಪಿಗಳ ಅತಿ ಭೀಷಣವಾದ ದೋಷಗಳನ್ನು ಹೋಗಲಾಡಿಸುವುದು, ಬೇರೆಯ ವಿಸ್ತಾರವಾದ ಸಾಧನಗಳನ್ನು ಅಪೇಕ್ಷಿಸದೆ ಯಾವಾಗಲೂ ತನ್ನಷ್ಟಕ್ಕೆ ತಾನು ಸ್ವತಂತ್ರವಾಗಿ ಆಚರಿಸಬಹುದಾದುದು, ಇಹ ಪರಗಳಲ್ಲಿ ವಿವಿಧ ಗುಣಗಳುಳ್ಳದ್ದು, ಹಲವು ಜನ್ಮಗಳ ಅಶುಭ ಕರ್ಮಗಳನ್ನು ಹಾರಿಸುವುದಕ್ಕೆ ಶಕ್ತಿಯುಳ್ಳದ್ದೂ ಆದುದು ಬೇರಾವುದಾದರೂ ಇದ್ದರೆ ಅದನ್ನು ನನಗೆ ಹೇಳು. ಯಮಧರ್ಮರಾಜನು ಹೇಳುತ್ತಾನೆ, ಆ ಭಗವಂತನು ಸ್ವಯಂಭುವೂ ಆದ ಬ್ರಹ್ಮನು ಹೇಳಿದಂತೆ ಈ ಧರ್ಮವನ್ನು ಆತನಿಗೆ ನಾನು ನಮಸ್ಕರಿಸಿ ಗೌರವಿಸಿ ನನ್ನ ಮನಸ್ಸಿಗೆ ತಂದುಕೊಂಡು ಹೇಳುತ್ತೇನೆ. ಲೋಕಗಳ ಪಾಪನಾಶಕವೂ
ಶ್ರೇಯ ಪ್ರಯೋಜಕವೂ ಆದ ನಾನು ಹೇಳುವ ಕರ್ಮಕರಣ ನಿಯೋಗವನ್ನು ಕೇಳು. ಮನುಷ್ಯನು ಕೈವಲ್ಯನಾಥನಾದ ಪರಮಾತ್ಮನಲ್ಲಿ ನಂಬಿಕೆಯನ್ನೂ ಅಪೇಕ್ಷೆಯನ್ನೂ ಇಡಬೇಕು. ಅನನ್ಯ ಮನಸ್ಕನಾಗಿ ಧರ್ಮಶಾಸ್ತ್ರ ನಿಯಮದಂತೆ ಆಚರಿಸಬೇಕು. ಪರಿಶುದ್ಧಾಂತರಾತ್ಮನಾಗಿ ಧರ್ಮಯುಕ್ತವಾದುದನ್ನು ಮಾಡುವವನು ಪಾಪಗಳಿಂದ ವಿಮುಕ್ತನಾಗಿ ಸುಖದಿಂದ ಬೇಕಾದ ಇಷ್ಟಾರ್ಥಗಳನ್ನು ಪಡೆಯುವನು. ಯಾರು ರೂಪವನ್ನು ಮಾಡಿಸುವನೋ ಆ ಪರಮಾತ್ಮನನ್ನು ಪರಿಶುದ್ಧನಾಗಿ ಸಂದರ್ಶಿಸಿ ನಮಸ್ಕರಿಸುವವನು ಪಾಪಗಳಿಂದ ವಿಮುಕ್ತನಾಗುವನು. ಅವನ ದೇಹದಲ್ಲಿರುವ ಸೋಮನನ್ನು ಶಾಂತನಾಗಿ ಯಾವಾಗ ನೋಡುವನೋ ಆಗ ಮನುಷ್ಯನ ಮಹಾಪಾತಕ ನಾಶವಾಗುವುದೆಂದು ವಿಧಿಸಿದೆ. ಹಣೆಯಲ್ಲುದಿಸಿದ ಸೋಮನ ದರ್ಶನದಿಂದಲೂ ಪಾಪಗಳನ್ನು ಕಳೆದುಕೊಳ್ಳುವನು. ಕಂಠಸ್ಥನಾದ ಸೋಮನನ್ನು ಸಂದರ್ಶಿಸುವುದರಿಂದ ಸರ್ವ ಪಾಪಗಳನ್ನು, ಹೃದಯದಲ್ಲಿರುವ ಸೋಮನನ್ನು ಸಂದರ್ಶಿಸುವುದರಿಂದ ಕೃತಾಕೃತ ಪಾಪಗಳನ್ನು, ಎಂದರೆ ಹಿಂದೆ ಮಾಡಿದ ಮತ್ತು ಮುಂದೆ ಮಾಡಬಹುದಾದ ಪಾಪಗಳನ್ನು ಕಳೆದುಕೊಳ್ಳುವನು. ಮನಸ್ಸಿನಿಂದಾಗಲಿ ಕರ್ಮದಿಂದಾಗಲಿ ವಾಕ್ಯನಿಂದಾಗಲಿ ಯಾವುದೊಂದು ಪಾಪವನ್ನು ಮಾಡಿದ್ದರೂ ಆತನ ಉದರದಲ್ಲಿರುವ ಸೋಮನನ್ನು ಸಂದರ್ಶಿಸುವುದರಿಂದ ಅದನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ. ಮಾತಿನಿಂದಲೂ ಮನಸ್ಸಿನಿಂದಲೂ ಮಾಡಿದ ಪಾಪಗಳಿಗೆ ನೇಗಿಲ ಕಂಠದಲ್ಲಿರುವ ಸೂರ್ಯನನ್ನು ಕಂಡಾಗ ವಿಮೋಚನೆಯಾಗುವುದು. ಮನುಷ್ಯನು ಗುರು ಸೋಮಾದಿಗಳೆಲ್ಲರನ್ನೂ ಪ್ರದಕ್ಷಿಣೆ ಮಾಡಿದಾಗ ಸರ್ವ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುವನು. ಅಕ್ಷಯನಾದ ಪರಮಾತ್ಮನನ್ನು ಧ್ಯಾನಿಸುವವನು ಪಾಪಗಳಿಂದ ವಿಮುಕ್ತನಾಗುವನು. ಶುಕ್ರ, ಬುಧ, ಶನಿ, ವೀರ್ಯವಂತನಾದ ಮಂಗಳ, ಸೌಮ್ಯರೂಪನಾದ ಚಂದ್ರ ಇವರು ಪ್ರದಕ್ಷಿಣೆ ಮಾಡುವಾಗ ಅಕ್ಷರನಾದ ಆ ಪರಮಾತ್ಮನನ್ನು ಶುಚಿಯಾಗಿ ಧ್ಯಾನಿಸುವವನು ಮನಸ್ಸಿನಿಂದ ಮಾಡಿದ ಪಾಪಗಳನ್ನು ಕಳೆದುಕೊಂಡು ಶರತ್ಕಾಲದ ಚಂದ್ರನಂತೆ ನಿರ್ಮಲನಾಗುವನು. ಮನುಷ್ಯನು 100 ಪ್ರಾಣಾಯಾಮಗಳನ್ನು ಮಾಡಿ ಸರ್ವ ಪಾಪಗಳಿಂದಲೂ ಮುಕ್ತನಾಗುವನು. ಮುನಿಯೇ, ಪರಮಾತ್ಮನ ಜಘನದಲ್ಲಿರುವ ಅಂದರೆ ಕಿಬ್ಬೊಟ್ಟೆಯಲ್ಲಿರುವ ಚಂದ್ರನನ್ನು ಶುಚಿಯಾಗಿ ಸಂದರ್ಶಿಸಿ ನಮಸ್ಕಾರ ಮಾಡಿದರೆ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಚಂದ್ರನು ಸೂರ್ಯನು ಸಂಪೂರ್ಣ ನಿರ್ಮಲರೂ ತಮ್ಮ ತೇಜಸ್ಸಿನಿಂದ ಚೆನ್ನಾಗಿ ಹೊಳೆಯುವವರೂ ಆಗಿ ಒಬ್ಬರನ್ನೊಬ್ಬರು ನೋಡುವಾಗ, ಎಂದರೆ ಪೌರ್ಣಿಮೆಯಲ್ಲಿ ಅಷ್ಟಾಕ್ಷರ ದಶಾಕ್ಷರ ಮಂತ್ರಗಳಿಂದ ಪ್ರತಿಪಾದ್ಯನು, ದಯಾರ್ದ್ರನು, ಪರಮಾವ್ಯಯನೂ ಆದ ಪರಮಾತ್ಮನನ್ನು ಸೌಮ್ಯ ಕರ್ಮನಾಗಿ ಧ್ಯಾನಿಸುವವನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಮಹಾಮುನಿ, ವಾಮನ ರೂಪ ಬ್ರಾಹ್ಮಣನಾದ ಪರಮಾತ್ಮನನ್ನು, ಭೂದೇವಿಯನ್ನುದ್ಧರಿಸಿದ ಜಲಸ್ಥನಾದ ಶ್ರೀ ವರಾಹಮೂರ್ತಿಯನ್ನು, ನರಸಿಂಹನನ್ನು ಹಾಲನ್ನು ಮಾತ್ರ ಸೇವಿಸುವವನಾಗಿ ವಂದಿಸುವವನು ಪಾಪಗಳಿಂದ ವಿಮುಕ್ತನಾಗುವನು. ಪ್ರಾಣಾಯಾಮ ಮಾಡುವವನು ಪಾಪದಿಂದ ವಿಮುಕ್ತನಾಗುವನು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಸಂಸಾರಚಕ್ರೆ ಪಾಪನಾಶೋಪಾಯ ನಿರೂಪಣಂ ನಾಮ 10+200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 211ನೆಯ ಅಧ್ಯಾಯವಾದ ಯಮಧರ್ಮನು ನಾರದ ಮುನಿಗೆ ಹೇಳಿದ ಪಾಪ ಪರಿಹಾರಕವಾದ
ಗೋಸೇವೆ, ಸೂರ್ಯ ನಮಸ್ಕಾರ, ಪುಣ್ಯತೀರ್ಥ ಸ್ನಾನ, ಏಕಾದಶಿ ವ್ರತಾದಿಗಳು, ಉತ್ಥಾನ ಏಕಾದಶಿ ದ್ವಾದಶಿ ವ್ರತವು ಮುಕ್ತಿಪ್ರದವು ಆದುದೆಂಬುದನ್ನು, ವಿಷ್ಣು ಭಕ್ತರ ಮಹಿಮೆಯನ್ನು ತಿಳಿಸುವ ವರಾಹೋಕ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.